ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಹ್ಯಾಟ್ಸ್ ಆಫ್ ಅಂದ್ಬಿಟ್ಟೆ ಇವತ್ತು ನಾನು ಸ್ವರ್ಣಕಾಂತ ಶರ್ಮಾ ಅವರಿಗೆ. ಆನರೇಬಲ್ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ, ದಿಲ್ಲಿ ಹೈಕೋರ್ಟ್. ಬಹಳ ದೊಡ್ಡದಾದಂಥ ಕಳಂಕವನ್ನು ಅರವಿಂದ್ ಕೇಜ್ರಿವಾಲ್ ಅವರು ಅವರ ಮೇಲೆ ಮತ್ತು ಅವರ ಮಕ್ಕಳ ಮೇಲೆ ಹೊರಿಸಿದ್ರು. ಒಂದಲ್ಲ ಎರಡಲ್ಲ 10 ಆರೋಪಗಳ ಪಟ್ಟಿ. ಆ ಆರೋಪಗಳ ಪಟ್ಟಿಯನ್ನು ಒಂದರ ಹಿಂದೊಂದರಂತೆ ಅವರ ಮೇಲೆ ಬಾಣದ ಹಾಗೆ ಎಸೆದು ತಾವೇ ಆರ್ಗ್ಯುಮೆಂಟ್ ಮಾಡಿ, ನೀವು ಈ ಪೀಠದಲ್ಲಿ ಕೂಡಲಿಕ್ಕೆ ಯೋಗ್ಯರಲ್ಲ, ಅರ್ಹರಲ್ಲ, ಅನರ್ಹರು, ಆದ್ದರಿಂದ ಈ ಪೀಠವನ್ನು ತೊರೆಯಿರಿ, ಈ ಕೇಸಿನಿಂದ ಹೊರಗಡೆ ಬನ್ನಿ ಅಂತ ಮನವಿಯನ್ನು ಸಲ್ಲಿಸಿದ್ರು. ರೆಕ್ಯೂಸಲ್ ಅಪ್ಲಿಕೇಶನನ್ನು ಹಾಕಿದರು. ಪ್ರಕರಣ ತಮಗೆ ಇರಲಾರದವ್ರಿಗೋಸ್ಕರ 1 ನಿಮಿಷದಲ್ಲಿ ಚರ್ವಿತ ಚರವಣ ಆದರೂ ಕೂಡ ಹೇಳಿಬಿಡ್ತೀನಿ. ಅದಾದಮೇಲೆ ಸ್ವರ್ಣಕಾಂತ ಶರ್ಮಾ ಅವರು ತೆಗೆದುಕೊಂಡಿರುವ ಇವತ್ತಿನ ತೀರ್ಮಾನ ಇದೆಯಲ್ಲ, ತೀರ್ಪು ಇದೆಯಲ್ಲ, ಅದು ಖಂಡಿತವಾಗಿ ನ್ಯಾಯಾಂಗದ ಇತಿಹಾಸದಲ್ಲಿ ದಾಖಲಾಗತ್ತೆ, ಉಲ್ಲೇಖಾರ್ಹವಾಗತ್ತೆ, ಎಂದೂ ಕೂಡ ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಏಕೆಂದರೆ ಇದು ಕೇವಲ ಒಬ್ಬ ಜಡ್ಜ್ ಮೇಲೆ ಮಾಡಿದಂಥ ಆರೋಪ ಅಲ್ಲ, ಒಬ್ಬ ರಾಜಕಾರಣಿ ಒಬ್ಬ ಜಡ್ಜ್ ಮೇಲೆ ಹೊರಿಸಿದಂಥ ಕಳಂಕ ಅಲ್ಲ. ಇದು ಅದನ್ನು ಮೀರಿದಂಥ ರಾಜಕಾರಣಿಯ ನೀಚತನದ ಪರಮಾವಧಿಯ ಒಂದು ದೃಷ್ಟಾಂತವಾಗಿ ಉಳಿಯುವಂಥದ್ದು ಪ್ರಕರಣ. ನಿಮ್ಗೆ ಗೊತ್ತಿದೆ, ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿ ಲಿಕ್ಕರ್ ಲಾಬಿಯಲ್ಲಿ ಸಿಗಾಕ್ಕೊಂಡು, ಸ್ಕ್ಯಾಮ್ನಲ್ಲಿ ಸಿಗಾಕ್ಕೊಂಡು ಅವ್ರ ಮೇಲೆ CBIನವರು ಮೊಕದ್ದಮೆ ದಾಖಲು ಮಾಡಿದರು. ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಚಾರ್ಜ್ ಶೀಟು ದಾಖಲು ಮಾಡ್ಕೊಳ್ಳೋಕ್ಕೆ ಪ್ರೈಮಾ ಫಸೆ ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅಂತ ಕೇಸನ್ನು ಬಿಟ್ಟಿದ್ರು, ಕೈ ಬಿಟ್ಟಿದ್ರು. ಇದ್ರ ಬಗ್ಗೆ ತಮಗೆ ಗೊತ್ತಿದೆ. ಅದಾದ ತಕ್ಷಣ CBI ಅದನ್ನು ಅಪೀಲ್ ಹೋಗಲಿಕ್ಕೆ ಡೆಲ್ಲಿ ಹೈಕೋರ್ಟಿಗೆ ತೆಗೆದುಕೊಂಡು ಹೋಯಿತು. ಡೆಲ್ಲಿ ಹೈಕೋರ್ಟಿಗೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸ್ವರ್ಣಕಾಂತ ಶರ್ಮಾ ಜಡ್ಜು, ಆನರೇಬಲ್ ಜಸ್ಟಿಸು, ಅವರು ಈ ಕೇಸನ್ನು ಪುರಸ್ಕರಿಸಿ ಲೋವರ್ ಕೋರ್ಟಿನ ಜಜ್ಮೆಂಟ್ ಏನಿದೆ, ರಾವ್ಸ್ ಅವೆನ್ಯೂ ಕೋರ್ಟ್ನ ಜಜ್ಮೆಂಟ್ ಏನಿದೆ, ಯಾವ ವಿಷಯದ ಕುರಿತು ಇವರ ಪ್ರಕರಣವನ್ನು ಕೈ ಬಿಡಲಾಗಿತ್ತು, ದಿಲ್ಲಿ ಲಿಕ್ಕರ್ ಹಗರಣದ ಕುರಿತಾದಂಥ ತನಿಖೆ ನಡೆಯಬಾರದು ಅಂತ ಪ್ರಕರಣವನ್ನು ಕೈ ಬಿಟ್ಟಿತ್ತು ರಾವ್ಸ್ ಅವೆನ್ಯೂ ಕೋರ್ಟ್. ಅದನ್ನು ಕೈಗೆತ್ತಿಕೊಂಡು ಇವರೆಲ್ಲರಿಗೂ ನೋಟಿಸನ್ನು ಜಾರಿ ಮಾಡ್ತಾ ಆ ಲೋವರ್ ಕೋರ್ಟಿನ ಜಜ್ಮೆಂಟ್ಗೆ ತಡೆಯಾಜ್ಞೆಯನ್ನು ನೀಡಿರ್ತಾರೆ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ. ಯಾವಾಗ ಸ್ವರ್ಣಕಾಂತ ಶರ್ಮಾ ಅವರು ನೋಟಿಸ್ ಜಾರಿ ಮಾಡಿದ್ರು ತಕ್ಷಣ ಅರವಿಂದ್ ಕೇಜ್ರಿವಾಲ್ ಅವರು ಓಡಿ ಹೋಗಿದ್ದು ಎಲ್ಲಿ ಅಂದರೆ ದಿಲ್ಲಿ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆನರೇಬಲ್ ಜಸ್ಟಿಸ್ DK ಉಪಾಧ್ಯಾಯ ಅವ್ರ ಬಳಿ. DK ಉಪಾಧ್ಯಾಯ ಅವ್ರ ಬಳಿ ಹೋಗಿ, ನಮಗೆ ಸ್ವರ್ಣಕಾಂತ ಶರ್ಮಾ ಅವರು ಇನ್ನೂ ಪ್ರಕರಣ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಟಿಪ್ಪಣಿಯನ್ನು ಮಾಡಿದ್ದಾರೆ ಮತ್ತು ನಮಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ, ಆದ್ದರಿಂದ ಆ ಬೆಂಚಿನಲ್ಲಿ ನಮ್ಮ ಪ್ರಕರಣ ಬರಬಾರದು, ಪುರಸ್ಕರಿಸಬಾರದು ಮತ್ತು ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕು. ಅದನ್ನು ಲೋವರ್ ಕೋರ್ಟಿನ ತೀರ್ಪು ಏನಿತ್ತೆ ಅದನ್ನು ಎತ್ತಿ ಹಿಡಿಯಬೇಕು, ಡಿಸ್ಚಾರ್ಜ್ ಮಾಡಿದ್ದನ್ನು ಎತ್ತಿ ಹಿಡಿಯಬೇಕು. ಅಕ್ವಿಟಲ್ ಅಲ್ಲ, ಡಿಸ್ಚಾರ್ಜ್ ಮಾಡಿದ್ದನ್ನು ಎತ್ತಿ ಹಿಡಿಯಬೇಕು. ಅಕ್ವಿಟ್ ಆಗಿಲ್ಲ ಅವರು. DK ಉಪಾಧ್ಯಾಯವರು ಓಡಿಸ್ಬಿಟ್ರು. ಅವ್ರು ಹಾಗೆಲ್ಲ ಮಾಡಲಿಕ್ಕಾಗಲ್ಲ, ನಿಮ್ಮ ಪ್ರಕರಣವನ್ನು ಸ್ವರ್ಣಕಾಂತ ಶರ್ಮಾ ಅವರೇ ನಡೆಸ್ತಾರೆ, ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ನ ಪುರಸ್ಕರಿಸೋದಿಲ್ಲ ಅಂತ. ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಓಡಿ ಹೋಗಿದ್ದು ಸುಪ್ರೀಂ ಕೋರ್ಟಿನ ಬಾಗಿಲಿಗೆ. ಅಲ್ಲಿ ನೋಡಿದರೆ ಇವರ ದುರದೃಷ್ಟಕ್ಕೆ ಅಲ್ಲಿ ಜಸ್ಟಿಸ್ ಸೂರ್ಯಕಾಂತ್, ಇದಕ್ಕೆ ಫೋರಮ್ ಶಾಪಿಂಗ್ ಅಂತಾರೆ, ಬೆಂಚ್ ಹಂಟಿಂಗ್ ಅಂತ ಕರೀತಾರೆ. ಯಾರ ಬೆಂಚ್ನಲ್ಲಿದೆ ಅಲ್ಲಿ ಕೇಸನ್ನು ಹಾಕಬೇಕು, ಹಾಕಬಾರ್ದು, ಹಾಕಿದರೆ ನಮಗೆ ನ್ಯಾಯ ಸಿಗುತ್ತೋ ಇಲ್ಲೋ ಅಂತ ಇವರಿಗೆ ಬ್ಯಾರಿಸ್ಟರ್ಗಳು, ವಕೀಲರು ಹೇಳ್ತಿರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಅವ್ರ ಹತ್ರ ಬಂದರೆ ಕ್ಯಾಕರ್ಸ್ ಉಗಿತಾರೆ, ಆದ್ದರಿಂದ ನೀವು ವಿಡ್ರಾ ಮಾಡ್ಕೊಂಬಿಡಿ ಕೇಸ್ನ ಅಂತ ಕಕ್ಷದಾರರಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ನೇರವಾಗಿ ಇಲ್ಲಿ ವಾಪಸ್ ಯಾರು ತಡೆಯಾಜ್ಞೆಯನ್ನು ಕೊಟ್ಟಿದ್ರೋ ಲೋವರ್ ಕೋರ್ಟಿನ ಡಿಸ್ಚಾರ್ಜ್ ಆರ್ಡರ್ಗೆ, ಅದೇ ಸ್ವರ್ಣಕಾಂತ ಶರ್ಮಾ ಹತ್ರ ಬಂದು ನೀವು ಕೇಸಿಂದ ಹಿಂದೆ ಸರಿಯಿರಿ ಅಂತ. ಅದಕ್ಕೆ ನ್ಯಾಯಿಕ ಭಾಷೆಯಲ್ಲಿ ರೆಕ್ಯೂಸಲ್ ಅಪ್ಲಿಕೇಶನ್ ಅಂತಾರೆ. ಇದಕ್ಕೆ ವಿಶೇಷವಾಗಿ ಏನಂದ್ರೆ ಅರವಿಂದ್ ಕೇಜ್ರಿವಾಲ್ ಯಾವುದೇ ವಕೀಲರು ಬೇಕಾಗಿಲ್ಲ, ನಾನೇ ಮಾತಾಡ್ತೀನಿ ಅಂತಾರೆ. ತುಷಾರ್ ಮೆಹ್ತಾ ಹೇಳ್ತಾರೆ, ಮಾತಾಡೋದಾದ್ರೆ ಕೇವಲ ರೆಕ್ಯೂಸಲ್ ಅಪ್ಲಿಕೇಶನ್ಗೆಲ್ಲ ಇಡೀ ಪ್ರಕರಣವನ್ನು ನೀವೇ ವಾದ ಮಂಡನೆ ಮಾಡಬೇಕಾಗತ್ತೆ, ಅದಕ್ಕೆ ತಯಾರಿದ್ದೀರಾ ಇಲ್ಲ ಹೇಳ್ರಿ ನೀವು. ಒಂದು ವೇಳೆ ಅದಕ್ಕೆ ತಯಾರಿದ್ರೆ ಈಗಾಗಲೇ ಯಾವ ವಕೀಲರನ್ನ ನೀವು ನೇಮಕಾತಿ ಮಾಡಿದ್ದೀರೋ ಅವ್ರನ್ನ ಆ ಪ್ರಕರಣದಿಂದ ಡಿಸ್ಚಾರ್ಜ್ ಮಾಡಿ ಅವ್ರಿಗೆ NOC ಕೊಟ್ಟು ಕಳಿಸಿ ಅವ್ರನ್ನ. ನಾನು ಅದ್ರ ಜೊತೆ ಇಲ್ಲ ಅಂತ ಟ್ರಾನ್ಸ್ಫರ್, ಅವರು ಆ ಕೇಸಿಂದ ಹೊರಗೆ ಬರೋ ಹಾಗೆ ನೋಡ್ಕೊಳ್ಳಿ ಅಂತ. ಇಲ್ಲ ಅರವಿಂದ್ ಕೇಜ್ರಿವಾಲ್ ನಾನು ಮಾತಾಡ್ತೀನಿ ಅಂತಾರೆ. ಮಾತಾಡಿದಾಗ 10 ಆರೋಪಗಳನ್ನು ಅವ್ರ ಮೇಲೆ ಮಾಡಿರ್ತಾರೆ. ನೀವು RSSನ ಅಧಿವಕ್ತಾ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ, ನೀವು ಈ ಹಿಂದೆ ನಮ್ಮ ಯಾವ ಪ್ರಕರಣದಲ್ಲಿಯೂ ಕೂಡ ನಮಗೆ ಇದನ್ನು ಕೊಟ್ಟಿಲ್ಲ, ನೀವು ಅಂದರೆ ಪರಿಹಾರವನ್ನು ಕೊಟ್ಟಿಲ್ಲ,
ನ್ಯಾಯೋಚಿತವಾಗಿ ನಡ್ಕೊಂಡಿಲ್ಲ. ನಿಮ್ಮ ಮಕ್ಕಳಿಬ್ಬರು ತುಷಾರ್ ಮೆಹ್ತಾ ಅವರ ಅಂಡರ್ನಲ್ಲಿ ವಕೀಲರ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಬಗೆಯಾಗಿ ಅವ್ರ ಮೇಲೆ ಆರೋಪ ಮಾಡಿದ್ರು. ನೀವು ಆ ಕಾರಣದಿಂದ ನೀವು ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳೋದಿಲ್ಲ ಅನ್ನುವಂಥ ನನಗೆ ಅನುಮಾನ ಇರೋದರಿಂದ ನೀವು ಈ ಪ್ರಕರಣದಲ್ಲಿ ಈ ನ್ಯಾಯವನ್ನು ನೀವು ಕೊಡಕೂಡದು, ನೀವು ಈ ಪ್ರಕರಣವನ್ನು ವಿಚಾರಣೆಗೆ ಎತ್ಕೋಬಾರ್ದು ಅನ್ನೋದು ಅವ್ರ ವಾದ ಆಗಿತ್ತು ಅರವಿಂದ್ ಕೇಜ್ರಿವಾಲ್ದು. 10 ಕಾರಣಗಳಿದಾವೆ. 10 ಕಾರಣದ ಒಂದೇ ಒಂದು ಸಾರ ಏನಪ್ಪ ತಾತ್ಪರ್ಯ ಅಂದರೆ, ಸುವರ್ಣಕಾಂತ ಶರ್ಮಾ ಅವರು ನ್ಯಾಯವನ್ನು ಕೊಡಲಾರದು, ಆಕೆ ಪಕ್ಷಪಾತಿ, ಆದ್ದರಿಂದ ಆಕೆ ಪೀಠದಲ್ಲಿ ಇರಬಾರ್ದು. ಎಲ್ಲರೂ ಏನು ಭಾವಿಸಿದರು ಅಂತಂದರೆ, ಇಷ್ಟೆಲ್ಲ ಅವಮಾನ ಮಾಡಿದ ಮೇಲೆ ಯಾವ ಜಡ್ಜ್ ತಾನೇ ಆ ಪ್ರಕರಣವನ್ನು ನಾನು ಮಾಡೇ ಮಾಡ್ತೀನಿ ಅಂತ ನಾಚಿಕೆ ಬಿಟ್ಟು ನಿಂತುಬಿಡ್ತಾರೆ. ಆಯ್ತಪ್ಪ ನನಗೆ ಬೇಡ ತಾನೇ, ಬಿಟ್ಟು ಹೋಗು, ಬೇರೆ ಕಡೆ ಮಾಡು ಅಂತ ಸೈನ್ ಹಾಕಿ ಕೊಟ್ಬಿಡ್ತಾರೆ. ರೆಕ್ಯೂಸಲ್ ಅಪ್ಲಿಕೇಶನ್ಗೆ ಪುರಸ್ಕಾರ ಮಾಡಿಬಿಡ್ತಾರೆ. ಬೇರೆ ಜಡ್ಜ್ ಬಂದು ಕೂತ್ಕೊಂಡು ಈ ಪ್ರಕರಣವನ್ನು ನಡೆಸ್ತಾರೆ ಅಂತ ಎಲ್ಲರೂ ಭಾವಿಸಿದರು. 100ಕ್ಕೆ 99 ಜನರ ವಿಶ್ಲೇಷಣೆ ಇದೇ ಮಾದರಿಯಲ್ಲಿತ್ತು. ಯಾವ ಜಡ್ಜ್ ನೀವು ಎದುರುಗಡೆ ಇರೋ ನೀನು ಸರಿ ಇಲ್ಲ, ನೀನು ನನಗೆ ನ್ಯಾಯ ಕೊಡಬೇಡ ಅಂತ ಹೇಳಿದಾಗ ಆತ ಹೆಂಗೆ ತಾನೇ ನ್ಯಾಯ ಕೊಡ್ತಾನೆ, ಅವ್ನು ಸ್ವಾಭಿಮಾನ ಇರಲ್ವಾ ಅಂತೆಲ್ಲರೂ ಆಲೋಚನೆ ಮಾಡಿದರು. ಅದೇ ಮಾತನ್ನು ನಿನ್ನೆ ಸೋಮವಾರ ದಿವಸ ಸುವರ್ಣಕಾಂತ ಶರ್ಮಾ ಅವರು ಹೇಳಿದರು. ಇದಕ್ಕೆ ಕ್ಯಾಚ್ 22 ಅಂತಾರೆ. ವಿನ್ ವಿನ್ ಫಾರ್ಮುಲಾ ಅನ್ನು ಬಳಸಿದರು ಅರವಿಂದ್ ಕೇಜ್ರಿವಾಲ್ ಅವರು. ನಾನು ಪೀಠವನ್ನು ಬಿಟ್ಟರೆ ನೋಡು, ನೀನು ಪಕ್ಷಪಾತಿಯಾಗಿದ್ದಿ, ಆದ್ದರಿಂದ ಪೀಠವನ್ನು ತೊರೆದಿದ್ದೀಯಾ ಅಂತ ನನ್ನ ಮೇಲೆ ಆರೋಪ ಬರುತ್ತೆ. ಇದನ್ನು ಜಸ್ಟಿಸ್ ಸುವರ್ಣಕಾಂತ ಶರ್ಮಾ ಅವರು ಹೇಳಿದ್ದು. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ, ರೆಕ್ಯೂಸಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಕೊಡಬೇಕಾದ ತೀರ್ಪನ್ನು ಕೊಡಬೇಕಾದ ಸಂದರ್ಭದಲ್ಲಿ ಕೊಟ್ಟಂಥ ಟಿಪ್ಪಣಿ ಇದು. ಸುವರ್ಣಕಾಂತ ಶರ್ಮಾ ಅವರು, ಅರವಿಂದ್ ಕೇಜ್ರಿವಾಲ್ ಅವರೇ, ನಾನು ಈ ಕೇಸಿಂದ ಹೊರಗೆ ನಡೆಯೋದು ಭಾಳ ಸುಲಭ, ಇಟ್ ಈಸ್ ಈಸಿ ಟು ವಾಕ್ ಅವೇ ಫ್ರಮ್ ದಿಸ್ ಕೇಸ್. ಆದರೆ ಹಾಗೆ ನಾನು ಹೊರಗೆ ಹೋದರೆ ನಾನು ಪಕ್ಷಪಾತಿ ಅಂತ ನೀವು ಮಾಡಿದ ಆರೋಪ ನಿಜ ಅಂತ ಸಾಬೀತಾಗತ್ತೆ. ಹೌದು, ಅದಕ್ಕೋಸ್ಕರ ಬಿಟ್ಟು ಹೋದ್ರು, ಇಲ್ಲೇ ಯಾಕೆ ಬಿಟ್ಟು ಹೋಗ್ತಿದ್ರು ಅಂತಾಗತ್ತೆ. ಒಂದು ವೇಳೆ ನಾನು ಇದೇ ಕೇಸನ್ನು ಎತ್ತಿಕೊಂಡು ವಿಚಾರಣೆಗೆ ಅಂಗೀಕರಿಸಿದ್ದೇ ಆದರೆ ನೀವು ಹೇಳ್ತೀರಿ ಈಕೆ ಪಕ್ಷಪಾತಿಯಾಗಿರುವುದರಿಂದ ನನ್ನ ಪ್ರಕರಣದಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಡಾಣಾಡಂಗುರವನ್ನು ಮುಂದಿನ ದಿನಗಳಲ್ಲಿ ಬಾರಿಸ್ತೀರಿ. ಆದರೂ ಕೂಡ ನಾನು ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೇನೆ. ಏಕೆಂದರೆ ನೀವು ಒಬ್ಬ ಜಡ್ಜ್ ಮೇಲೆ ಮಾಡಿದಂಥ ಆರೋಪ ಅಲ್ಲ ಇದು, ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಒಬ್ಬ ಆರೋಪಿ ಮಾಡ್ತಾ ಇರುವಂಥ ಆರೋಪ ಇದು. ನಾಳೆ ಇದು ಪ್ರೆಸಿಡೆನ್ಸ್ ಆಗತ್ತೆ. ಬಂದಂಥ ಪ್ರತಿ ಆರೋಪಿಯೂ ಕೂಡ, ಪ್ರತಿ ಅರ್ಜಿದಾರನೂ ಕೂಡ, ಪ್ರತಿ ಕಕ್ಷಿದಾರನೂ ಕೂಡ ನನಗೆ ಈ ಜಡ್ಜ್ ಬೇಕು, ಈ ಜಡ್ಜ್ ಬೇಡ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂಥ ಒಂದು ಹೊಸ ಸಂಸ್ಕೃತಿ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂದರು. ಹ್ಯಾಟ್ಸ್ ಆಫ್ ಅಂದ್ಬಿಟ್ಟೆ ನಾನು. ಯಾವಾಗ ಸುವರ್ಣಕಾಂತ ಶರ್ಮಾ ಅವರು ಈ ರೀತಿಯಾದಂಥ ನಿಲುವನ್ನು ಪ್ರದರ್ಶಿಸಿದ್ರು, ಸ್ಪಷ್ಟವಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಈ ಮಾತನ್ನು ಹೇಳಿದರು, ಇದು ನ್ಯಾಯಾಂಗ ಅಂತ ನನಗೆ ಸಮಾಧಾನ ಆಯಿತು. ಏಕೆಂದರೆ ನ್ಯಾಯಾಂಗದ ಬಗ್ಗೆ ಅಪಾರ ಗೌರವ ಇಟ್ಕೊಂಡಂಥ ಜನ ನಾವು. ಲೋಪಗಳಿದ್ದಾವೆ ಇಲ್ಲ ಅಂತ ನಾನು ಹೇಳಲ್ಲ, ಬೆಳಿಗ್ಗೆನೂ ಕೂಡ ಮಾತಾಡಿ, ನಿನ್ನೆ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀನಿ. ಆದರೆ ಇಂಥ ಪ್ರಕರಣ ಬಂದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ದಿಕ್ಸೂಚಿಯಾಗುವಂಥ ಈ ಕಾಲಘಟ್ಟದಲ್ಲಿ ಒಬ್ಬ ಜಡ್ಜು ಮಾನಸಿಕವಾಗಿ ಸ್ಥಿಮಿತವನ್ನು ಕಳ್ಕೊಂಡು ಭಾವನಾತ್ಮಕವಾಗಿ ನಿರ್ಧಾರ ಮಾಡಿ ಭಾವೋದ್ವೇಗಕ್ಕೆ ಒಳಗಾಗಿ ಆಯಿತು ಬಿಟ್ಟು ಹೋಗ್ತೇನೆ ಅಂತ ಎದ್ದೋಗ್ಬಿಟ್ರೆ ಅರವಿಂದ್ ಕೇಜ್ರಿವಾಲ್ ಥರದವ್ರು 100 ಜನ ಹುಟ್ಟುಕೋತಾರೆ. ಅಕಾರ್ಡಿಂಗ್ ಟು ದರ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ದ ಕೋರ್ಟ್ ಪ್ರೊಸೀಡಿಂಗ್ ಶುಡ್ ರನ್ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ನಾಳೆ ಇನ್ನೊಬ್ಬ ಬರ್ತಾನೆ, ಆತನು ಅದೇ ಮಾತುಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಪ್ರತಿ ಜಡ್ಜು ಕೂಡ ನೀನು ಈ ಪೀಠವನ್ನು ಬಿಡು, ರೆಕ್ಯೂಸಲ್ ಅಪ್ಲಿಕೇಶನ್ ಹಾಕಿದ್ದೀನಿ ಅಂತಂದರೆ ಜಡ್ಜ್ ಪ್ರತಿ ಸಲ ಎದ್ದು ಹೋಗುವಂಥ ಸಂದರ್ಭ ಬಂದರೆ ಇನ್ನು ವ್ಯವಸ್ಥೆ ನಡೆಯೋದು ಹೇಗೆ? ಇನ್ನೊಂದು ಮಾತು ಭಾಳ ಚೆನ್ನಾಗಿ ಹೇಳಿದರು ಅವರು, ಸುವರ್ಣಕಾಂತ ಶರ್ಮಾ ಅವರು ಹೇಳಿದರು, ನಾನು ಅಧಿವಕ್ತಾ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ನೀವು ನನ್ನ ಮೇಲೆ ಆರೋಪ ಮಾಡಿದ್ದೀರಿ. ವಕೀಲರು ಮತ್ತು ಜಡ್ಜ್ಗಳು ಕೇವಲ ಕೋರ್ಟಿಗೆ ಮಾತ್ರ ಸೀಮಿತ ಆಗಿರುವಂಥ ರೋಬೋಟ್ಗಳಲ್ಲ. ಅವರು ಹೊರಗಡೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವ್ರಿಗೆಲ್ಲ ರೀತಿಯಾದಂಥ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಅದು ಕೂಡ ಯಾವುದೋ ರಾಜಕೀಯ ಕಾರ್ಯಕ್ರಮ ಅಲ್ಲ, ಅಥವಾ ಯಾವುದೋ ಪ್ರಕರಣಕ್ಕೆ ಸಂಬಂಧಪಟ್ಟದ್ದಲ್ಲ. ನಮ್ಮ ವಕೀಲಿ ವೃತ್ತಿಗೆ ಸಂಬಂಧಪಟ್ಟಂಥ ಚರ್ಚೆಯಲ್ಲಿ ನಾನು ಪಾಲ್ಗೊಂಡಿರೋದು. ಇಲ್ಲಿ ಒಂದೇ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿರ್ತೀನಿ. ಅದ್ರ ಬಗ್ಗೆ ನೀವು ಪ್ರಸ್ತಾಪನೆ ಮಾಡಿಲ್ಲ. ಕೇವಲ ಒಂದು ಅಧಿವಕ್ತಾ ಪರಿಷತ್ RSS ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಿ. ಅದು ಒಂದೇ ಅಲ್ಲ, ಇಂಥ 100 ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತೀನಿ. ನಿಮ್ಮ ಸಂದೇಹ ಏನಿದೆ, ಸಂದೇಹದ ಆಧಾರದ ಮೇಲೆ ಕೋರ್ಟ್ ನಡೆಯೋದಿಲ್ಲ ಅಂತ. ಎಂಥ ಮಾತ್ರಿ ಇದು? ಯಾವಾಗಲೂ ಕೋರ್ಟು ಮೆರಿಟ್ ಮೇಲೆ ನಡೆಯುತ್ತೆ, ಯಾವಾಗಲೂ ಕೋರ್ಟು ಸಾಕ್ಷ್ಯಾಧಾರಗಳ ಮೇಲೆ ನಡೆಯುತ್ತೆ.
ಕೋರ್ಟ್ ಯಾವತ್ತೂ ಯಾವುದೋ ಒಬ್ಬ ವ್ಯಕ್ತಿಯ ಸಂದೇಹದ ಆಧಾರದ ಮೇಲೆ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅರವಿಂದ್ ಕೇಜ್ರಿವಾಲ್ ಅವರ 10 ಅಂಶಗಳು ಕೂಡ ಸಂದೇಹಾತ್ಮಕವಾಗಿದ್ವೇ ವಿನಃ ಅಲ್ಲಿ ಅವರು ಯಾವುದೇ ರೀತಿಯ ಸಾಕ್ಷ್ಯಾಧಾರ ಕೊಟ್ಟಿರಲಿಲ್ಲ. ನನ್ನ ಪ್ರಕರಣದಲ್ಲಿ ನೀವು ಹಿಂದೆ ಹಂಗೆ ಮಾಡಿದ್ರಿ, ಹಂಗಾಗಿತ್ತು ಅಂತೆಲ್ಲ ಹೇಳಿದ್ರೆ ವಿನಃ ಅದಕ್ಕೆ ಬೇಕಾದಂಥ ಮೆರಿಟ್ ಇತ್ತು, ಮೆರಿಟ್ ಇದ್ದಾಗ ನೀವು ಹಿಂಗೆ ಮಾಡಿದ್ರಿ ಅಂತ ಹೇಳಲಿಕ್ಕೆ ಅವ್ರ ಕಡೆ ಸಾಧ್ಯವೇ ಆಗಲಿಲ್ಲ ಅರವಿಂದ್ ಕೇಜ್ರಿವಾಲ್. ಆಮೇಲೆ ನನ್ನ ಮಕ್ಕಳ ಬಗ್ಗೆ ನೀವು ಮಾತನಾಡಿದ್ದೀರಿ. ನನ್ನ ಮಕ್ಕಳು ತುಷಾರ್ ಮೆಹ್ತಾ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ. ನನ್ನ ಮಕ್ಕಳು ತುಷಾರ್ ಮೆಹ್ತಾ ಕೈ ಕೆಳಗೆ ಕೆಲಸ ಮಾಡೋದಿಲ್ಲ. ಅವರು ಸಾಲಿಸಿಟರ್ ಜನರಲ್ಲು. ದೇಶದಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳ ಮೇಲೆ ಒಬ್ಬ ಸಾಲಿಸಿಟರ್ ಜನರಲ್ ಇರ್ತಾರೆ. ರಾಜಕಾರಣಿಯ ಮಗ ರಾಜಕಾರಣಿ ಆಗಬಹುದಾದರೆ ಜಡ್ಜನ ಮಕ್ಕಳು ವಕೀಲರು ಯಾಕೆ ಆಗಬಾರದು? ಅವರ ಹಕ್ಕನ್ನು ಕಸ್ಕೊಳ್ಳಿಕ್ಕೆ ನಮಗೆ ಯಾವ ಅಧಿಕಾರ ಇದೆ ಹೇಳಿ ಅಂತ. ಮೂರನೇದಾಗಿ ಅರವಿಂದ್ ಕೇಜ್ರಿವಾಲ್ ಅವರೇ ಇನ್ನೊಂದು ಮಾತನ್ನು ಹೇಳಿದ್ರಿ ಅಂದರು ಜಡ್ಜು. ಏನು ಹೇಳಿದರು? ಅಮಿತ್ ಶಾ ಅವರು ಅಲ್ಲಿ ಮಾತಾಡೋದ್ರಿಂದ ನಿಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ, ಅವರ ಹೇಳಿಕೆಗಳು, ಆದ್ದರಿಂದ ನನ್ನ ಪ್ರಕರಣದ ಮೇಲೆ ಅದರ ಛಾಯೆ ಮೂಡತ್ತೆ ಅಂತ. ಅರವಿಂದ್ ಕೇಜ್ರಿವಾಲ್ ಅವರು ನೀವೇ ನೂರಾರು ಹೇಳಿಕೆಗಳನ್ನು ಕೊಟ್ಟಿರ್ತೀರಿ. ನಿಮ್ಮ ರಾಜಕೀಯ ಹೇಳಿಕೆಯ ಆಧಾರದ ಮೇಲೆ ನಾನು ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಆಗತ್ತಾ ಹೇಳಿ ಅಂತ ಸ್ವರ್ಣಕಾಂತ ಶರ್ಮಾ ಅವರು ಅರವಿಂದ್ ಕೇಜ್ರಿವಾಲ್ ಕೇಳ್ತಾರೆ. ನಾನೇನು ಈ ರೋಬ್ ಧರಿಸಿದ್ದೀನಲ್ಲ ಅದು ತುಂಬ ಹಗುರವಾಗಿದ್ದಲ್ಲ, ಅದಕ್ಕೆ ತುಂಬ ಭಾರವಾದಂಥದ್ದು ಮತ್ತು ತುಂಬ ಜವಾಬ್ದಾರಿ ಇರುವಂಥದ್ದಾಗಿದೆ. ನೀವು ಆ ರೋಬನ್ನು ತುಂಬ ಹಗುರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಈ ಪ್ರಕರಣವನ್ನು ಬಿಡೋದಿಲ್ಲ, ಇದರ ವಿಚಾರಣೆಯನ್ನು ನಾನೇ ನಡೆಸ್ತೀನಿ ಅಂದ್ಬಿಟ್ರು. ಎಂಥ ಮಾತ್ರಿ, ರೋಮಾಂಚನ ಆಗಬೇಕು. ಒಬ್ಬ ಹೆಣ್ಮಗಳು ಈತನ ಆರೋಪ ಮಾಡುವ ಸಂದರ್ಭದಲ್ಲಿ ತಾಯ್ತನದ ಅಂತಃಕರಣದ ನೆಲೆಯಲ್ಲಿ ಕೂತ ಹಾಗೆ ಶಾಂತ ಚಿತ್ತರಾಗಿ ಕೂತಿದ್ರು ಅವರು. ಅವ್ರ ಆರ್ಗ್ಯುಮೆಂಟ್ ನೋಡದೆ ಅವತ್ತು ಅರವಿಂದ್ ಕೇಜ್ರಿವಾಲ್ ಆರ್ಗ್ಯುಮೆಂಟ್ ಮಾಡುವಾಗ ನಾನು ಸ್ವರ್ಣಕಾಂತ ಶರ್ಮಾ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಹೇಗಿರಬಹುದು ಒಬ್ಬ ವ್ಯಕ್ತಿಗೆ ಎದರ ಕೂತ್ಕೊಂಡು ನೀನು RSS, ನೀನು ಸರಿಯಿಲ್ಲ, ನೀನು ಪಕ್ಷಪಾತಿ, ಈ ರೀತಿ ಒಬ್ಬ ಜಡ್ಜಿಗೆ ಹೇಳಿದಾಗ, ಅದು ಒಬ್ಬ ರಾಜಕಾರಣಿ. ಯಾವ ರಾಜಕಾರಣಿ? ಹಿಟ್ ಆ್ಯಂಡ್ ರನ್ ಮಾಡುವಂಥ ರಾಜಕಾರಣಿ. ಯಾವ ರಾಜಕಾರಣಿ 10 ಬಾರಿ ಅಫೆನ್ಸ್ ಮಾಡಿ ಅಫೆಂಡರ್ ಆಗಿ ಹ್ಯಾಬಿಚುವಲ್ ಅಫೆಂಡರ್ ಆದ ವ್ಯಕ್ತಿ ಒಬ್ಬ ಜಡ್ಜ್ ಮೇಲೆ ಆರೋಪ ಮಾಡಿದಾಗ ಜಡ್ಜಿನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ನನ್ನ ಭಾಳ ದೊಡ್ಡದಾದಂಥ ಗ್ರಹಿಕೆಗೆ ಬೇಕಾದ ವಸ್ತುವಾಗಿತ್ತು ಅವತ್ತು. ನಾವತ್ತು ಅವರ ಶಾಂತ ಚಿತ್ತವನ್ನು ನೋಡಿ ಹೆಣ್ಮಗಳು ಏನು ಜಡ್ಜ್ಮೆಂಟ್ ಕೊಡಬಹುದು ಅಂತ ತುಂಬ ಕಾತರದಿಂದ ನಿನ್ನೆ ಕಾಯ್ತಾ ಇದ್ದೆ ನಾನು. ಬಿಟ್ಟು ಹೋಗ್ಬಿಡ್ತಾರೆ ಬಹುಶಃ. ಯಾಕೆಂದರೆ ಯಾವುದೇ ಹೆಣ್ಮಗಳಾಗಲಿ ಯಾರೇ ಆಗಲಿ, ನೀನು ಸರಿಯಿಲ್ಲ, ನೀನು ನ್ಯಾಯ ಕೊಡ್ಲಿಕ್ಕೆ ಬರಲ್ಲ, ನೀನು ನನಗೆ ಅನ್ಯಾಯ ಮಾಡ್ತೀಯ ಅಂತ ಸುಳ್ಳೆ ಹೇಳಿದಾಗ, ಯಾವುದೇ ಸಾಲಿಡಾಗಿ ಪ್ರೂಫ್ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಇಲ್ಲ ಅಂತ ವಾದಿಸಿ ನಾನು ಸರಿ ಇದ್ದೇನಂತ ಪ್ರೂವ್ ಮಾಡಿ ಆ ಕೇಸನ್ನು ನಾನೇ ನಡೆಸ್ತೀನಿ ಅಂತ ಹೇಳುವಂಥ ಸಂಖ್ಯೆ ಎಷ್ಟಿರ್ತದೆ. ಯಾವಾಗಲೂ ರೆಕ್ಯೂಸಲ್ ಅಪ್ಲಿಕೇಶನ್ ಬಂದಾಗ ಮೊದಲೇದಾಗಿ ರೆಕ್ಯೂಸಲ್ ಅಪ್ಲಿಕೇಶನ್ ಹಾಕೋದು ಭಾಳ ಅಪರೂಪ. ವಕೀಲರು ಹಾಕ್ತಿರ್ತಾರೆ. ಈ ಥರ ಯಾವುದೊಬ್ಬ ರಾಜಕಾರಣಿ ಬಂದು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ವಕೀಲರು 1000 ಸಲ ಆಲೋಚನೆ ಮಾಡ್ತಾರೆ. ಯಾಕೆಂದರೆ ಪಕ್ಕಾ ಸಬೂತುಗಳಿರ್ಬೇಕು, ಸಾಕ್ಷ್ಯಾಧಾರಗಳಿರಬೇಕು. ಅವಾಗ ಹೇಳ್ಬೋದು ನೀವು ಬೇಡ ಈ ಪೀಠದಲ್ಲಿ ಕೂತ್ಕೋಬೇಡಿ. ಭಾಳಷ್ಟು ಜನ ಜಡ್ಜ್ಗಳು ತಾವೇ ಬಿಡ್ತಾರೆ, ಅದು ಬೇರೆ ವಿಚಾರ. ಈಗ ದೊಡ್ಡ ರೌಡಿಗಳು, ಗ್ಯಾಂಗ್ ರೌಡಿಗಳದು ಉತ್ತರ ಪ್ರದೇಶದಲ್ಲಿ ನಾನು ನಿಮ್ಗೆ ಹೇಳಿದೆ ಮೊನ್ನೆ. ಅಂಥ ಸಂದರ್ಭದಲ್ಲಿ ಅವರಾಗಿ ಬಿಟ್ಟು ಹೋಗ್ತಾರೆ, ಅದು ಬೇರೆ. ನೀವು ಕೆಳಗಿಳಿರಿ ಅಂತ ರೆಕ್ಯೂಸಲ್ ಅಪ್ಲಿಕೇಶನ್ ಹಾಕಿದಾಗ ಬಿಟ್ಟು ಹೋಗೋದಿದೆಯಲ್ಲ, ಅದು ಪ್ರೆಸಿಡೆನ್ಸ್ ಆಗಿ ಉಳಿಯುತ್ತೆ ಮತ್ತು ನ್ಯಾಯಾಂಗದ ಇತಿಹಾಸದಲ್ಲಿ ದಾಖಲಾಗತ್ತೆ. ಹಿಂಗೊಬ್ಬ ರಾಜಕಾರಣಿ ಇಂಥ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿದ ವ್ಯಕ್ತಿ ರೆಕ್ಯೂಸಲ್ ಅಪ್ಲಿಕೇಶನ್ ಹಾಕಿದ ಸಂದರ್ಭದಲ್ಲಿ ಜಡ್ಜ್ ಆದಂಥ ಇಂಥವ್ರು ಬಿಟ್ಟು ಹೋದರು ಅನ್ನೋದಿದೆಯಲ್ಲ, ಅದು ದಾಖಲಾರ್ಹ ಅಲ್ವಾ? ಅದಕ್ಕೊಂದು ಮಾತನ್ನು ಹೇಳಿದರು ಸ್ವರ್ಣಕಾಂತ ಶರ್ಮಾ ಅವರು. ಹೇಳಿದರು, ನೋಡಿ ರಾಜಕಾರಣಿಗಳು ನೀವು ಭಾಷಣ ಮಾಡಲಿಕ್ಕೆ ಸರಿಯಾಗಿರ್ತೀರಿ, ಕೋರ್ಟಿನಲ್ಲಿ ಭಾಷಣಗಳು ನಡೆಯೋದಿಲ್ಲ. ಕೋರ್ಟಿನಲ್ಲಿ ಕೇವಲ ಮೆರಿಟು, ಕೋರ್ಟಿನಲ್ಲಿ ಕೇವಲ ಸಾಕ್ಷ್ಯಾಧಾರ, ಕೋರ್ಟಿನಲ್ಲಿ ಕೇವಲ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಮಾತ್ರ ಮಾನ್ಯತೆ ಇರುತ್ತೆ. ಸಂದೇಹಗಳ ಮೇಲೆ ಕೋರ್ಟಿನ ಪ್ರೊಸೀಡಿಂಗ್ಸ್ ನಡೆಯೋದಿಲ್ಲ, ಸಾಕ್ಷ್ಯಾಧಾರಗಳ ಮೇಲೆ ನಡೆಯುತ್ತೆ. ಆದ್ದರಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ, ಈ ಪ್ರಕರಣವನ್ನು ನಾನೇ ವಿಚಾರಣೆಗೆ ಎತ್ಕೋತೇನೆ. ಆದ್ದರಿಂದ ನಿಮ್ಮ ರೆಕ್ಯೂಸಲ್ ಅಪ್ಲಿಕೇಶನನ್ನು ವಜಾ ಮಾಡ್ತಾ ಇದ್ದೀನಿ. ಕಟ್ಟ ಕಡೆಯ ಮಾತಾರೆ. ಸುವರ್ಣಕಾಂತ ಶರ್ಮಾಗೆ ಹ್ಯಾಟ್ಸ್ ಆಫ್ ಹೇಳಬೇಕಾ ಹೇಳಬಾರ್ದಾ? ನೀವು ತಿಳಿಸಿ. ನಮಸ್ಕಾರ.